ಎಲ್ಲ ಇರೋದು ನನ್ನಂಥ ಫ್ರೆಂಡ್ ಇರಬೇಕು, ಆ ಫ್ರೆಂಡ್ ನಾನೇ ಆಗಿರಬೇಕು ಅಂತ ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಸುನೀಲ್ ಸರ್ ಮತ್ತು ಚೇತನ್ ಸರ್, ಪವನ್ ಸರ್. ಯಾಕೆಂತಂದ್ರೆ ಅವ್ರು ಹೇಳಿದ್ರು 10 ವರ್ಷದ ಹಿಂದೆ ಇದ್ದಿದ್ದ ಇಂಡಸ್ಟ್ರಿ ಬೇರೆ, ಇವಾಗಿರೋದು ಬೇರೆ ಅಂತ. ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಅವರು ಅಂತ ಕಷ್ಟಪಟ್ಟು ಇವತ್ತು ಬಂದಿರೋದಕ್ಕೆ, ಇವತ್ತು ಕಷ್ಟಪಟ್ಟು ಏನು ಇಷ್ಟಪಟ್ಟು ಸಿನಿಮಾ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದು, ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅವ್ರು ಹೇಳ್ದಂಗೆ ಇವಾಗ ಒಂದು ಸಣ್ಣ ಮಟ್ಟಿಗೆ ಬ್ಯಾಡ್ ಇದೆ ಅಂದರೆ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ವಾಪಸ್ ಮತ್ತೆ ರಿಟರ್ನ್ ಆಗುತ್ತೆ, ಥಿಯೇಟ್ರಿಗೆ ಬಂದೇ ಬರ್ತಾರೆ. ಯಾಕೆಂದರೆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ, ನಾವು ಮೊಬೈಲಲ್ಲಾಗಲಿ ಟಿ ವಿಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನ ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ, ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ದಿಲ್ ಖುಷಿ ಆಗುತ್ತೆ, ಮಾತಾಡೋಕ್ಕೆ ಖುಷಿ ಆಗುತ್ತೆ ದಿಲ್ ಖುಷ್ ಅಂತ. ಯಾಕೆಂದ್ರೆ ಇದ್ರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ರಂಜಿತ್ ಅವರಾಗಿರ್ಬೋದು, ಸ್ಪಂದನ ಸೋಮಣ್ಣ ಅವರಾಗಿರ್ಬೋದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಹೊಸಬ್ರು ಅಂತೇಳಿ ರಂಜಿತ್ ಅವ್ರು ನಂಗೆ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಫ್ರೆಂಡ್ ಇದನ್ನ ರಿಹರ್ಸಲ್ ಮಾಡಿದ್ವಿ. ಯಾಕೆಂದ್ರೆ ಹೊಸಬ್ರಾಗಿರೋದ್ರಿಂದ ನಾಟಕದ್ದೇನು ನಾವು ತಯಾರಿ ಮಾಡ್ಕೊಂತೀವಿ, ಆ ಥರ ತಯಾರಿ ಮಾಡ್ಕೊಂಡು ಕೆಲವೊಂದು ಸೀನ್ಗಳನ್ನ ಒಂದೊಂದೇ ಟೇಕಲ್ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಕೂಡ ಅದರಲ್ಲಿ. ಅದಕ್ಕೆ ಡೈರೆಕ್ಟರ್ ಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಮನೆಗೆ ಬಂದು ನಾನೊಂದು 4 ಕತೆ ಅಷ್ಟೇ ಕೇಳಿರೋದು, ಅದರಲ್ಲಿ ಮೊದಲನೇ ಕತೆ ಇವ್ರದ್ದೇ, ನಾನು ನಮ್ಮ ಮನೇಲಿ ಕೇಳಿರೋದು. ಯಾಕೆಂದ್ರೆ ಎಲ್ಲ ಬೇರೆ ಅಲ್ಲ ಆಫೀಸಿಗೆ ಹೋಗಿ ಕೇಳ್ತಿದ್ದೆ. ಆ ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟಿದ್ದೆ. ಅಂದ್ರೆ ಈಗ ಎಷ್ಟು ಖುಷಿಯಾಗಿ ಮಾತಾಡ್ತೀನಿ ಅಷ್ಟೇ ಖುಷಿ ನನ್ನ ಕ್ಯಾರೆಕ್ಟರ್ಲ್ಲೂ ಇದೆ. ಆ ಥರದೊಂದು ಪಾತ್ರ ನನಗೆ ಅವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಏನು ಹೇಳಿದ್ದಾರೆ ಅದು ಸ್ಕ್ರೀನಲ್ಲಿ ಬಂದಿದೆ, ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ವಿ ಕೂಡ. ರಘು ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಅರುಣಾ ಮೇಡಮು, ಮಂಜುನಾಥ್ ಸರ್, ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ. ನಾವು ಸಕಲೇಶ್ವರದಲ್ಲಿ ಊರಲ್ಲಿ ಶೂಟ್ ಮಾಡ್ಬೇಕಾರಂತೂ ಆ ಲೊಕೇಶನ್ ಅಂತೂ ಅದ್ಭುತವಾಗಿದೆ. ಅಲ್ಲಿರೋ ಸೀನ್ಗಳಂತೂ ಎಕ್ಸ್ಟ್ರಾಡಿನರಿ ಬಂದಿದೆ. ಅದು ತುಂಬಾ ಖುಷಿ ಆಯ್ತು ಇದ್ರಲ್ಲಿ ನೋಡಿದಾಗ. ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂಥ ಟೀಮ್ಗೆ, ಕಂಟೆಂಟ್ ಸಿನಿಮಾಗಳಿಗೆ, ಹೊಸಬ್ರಿಗೆ ಇರಲಿ ಅಂತ ಕೇಳ್ತಾ, ಮರಿದಲೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ. ಬನ್ನಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ದಿಲ್ ಖುಷ್ ಸಿನಿಮಾ ಮೇಲೆ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಪ್ರಮೋದ್, ನಾವು ಒಂದು 11 ವರ್ಷದ ಸ್ನೇಹಿತರು, ಆಕಸ್ಮಿಕ ಪರಿಚಯ ನಮ್ಮದು. ಸ್ನೇಹ ಇವತ್ತು ನಮ್ಮನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ತುಂಬ ಹಾರ್ಡ್ ವರ್ಕರು. ಈ ಸಿನಿಮಾ ಅವ್ನು ಮುಂಚೆ ಸಿನಿಮಾ ಮಾಡಬೇಕಾದ್ರೆಲ್ಲ ನಾನು ಸ್ವಂತ ನಿರ್ದೇಶಕ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅವ್ನ ಕನಸಿಗೆ ನೆರವೇರ್ತಾ ಇದೆ. ಎಲ್ಲರೂ ನಾವೆಲ್ಲ ಜೊತೆಗೂಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸಿನಿಮಾಗೆ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡಬೇಕು. ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊತೆ. ಪ್ರಮೋದ್, ಆ್ಯಕ್ಚುಲಿ ಪ್ರಮೋದ್ ಅವರು, ರಂಜಿತ್ ಅವರಿಬ್ಬರು ನನಗೆ ಹಳೆ ಪರಿಚಯ, 8-9 ವರ್ಷದಿಂದ ಪರಿಚಯ. ಒಂದ್ಸಲ ಪ್ರಮೋದ್ ಅವರು ಹೋಗ್ಬಿಟ್ಟು ಹಿಂಗೆ ಕತೆ ಹೀಗೆ ಮಾಡಿದ್ದೀನಿ, ಈ ಥರ ಇದೆ, ಹೇಗೆ ಅನಿಸುತ್ತೆ ಅಂತ ಒಂದ್ಸಲ ಕೇಳಿದ್ರು. ತುಂಬ ಚೆನ್ನಾಗಿತ್ತು. ಫಸ್ಟು ಸ್ಕ್ರಿಪ್ಟ್ ಹೆಂಗಿತ್ತು ಅದು ತುಂಬ ಅಲ್ಟಿಮೇಟ್ ಆಗಿತ್ತು ಅಂತ ಅನಿಸ್ತು. ಹಿಂಗೆ ಮಾಡೋಣ, ಇದೇ ಚೆನ್ನಾಗಿದೆ ಅಂತ ಹೇಳಿ ಶುರು ಮಾಡಿ ಇವಾಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ. ಈಗ ನಿಮ್ಮ ಸಪೋರ್ಟ್ ಇಟ್ಕೊಂಡು ಮುಂದೆ ಹೋಗೋಣ ಅಂತ ನಾವು ಬಯಸ್ತೀವಿ. ತುಂಬ ಥ್ಯಾಂಕ್ಸ್. ಪ್ರಮೋದ್, ಆಲ್ ದಿ ಬೆಸ್ಟ್.